ಗಾಡಿಯಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದ್ರೆ ಗಾಡಿ ಮೈಲೇಜ್ ಗುರು. ನನಗೆ ಈ ಗಾಡಿಯಲ್ಲಿ ಇಷ್ಟ ಆಗ್ಲಿದ್ದು ಏನಪ್ಪಾ ಅಂತಂದ್ರೆ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡ್ರಿ. ಇದು ಗಾಡಿ ಜಸ್ಟ್ ಬಿದ್ದಿದ್ದಷ್ಟೇ, ಡೆಂಟ್ ಬಿದ್ದೈತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ನನಗೆ ಏನಪ್ಪಾ ಸಕ್ಕತ್ ಇಷ್ಟ ಆಗಿದೆ ಅಂತಂದ್ರೆ ಗಾಡಿ ಎಕ್ಸಾಸ್ಟ್ ಗುರು. ಅಷ್ಟೇನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಲೋ ಕ್ಲಾಸ್. ಇದು ನೋಡ್ರಿ, ಇಲ್ಲಿ ನೀರು ನಿಲ್ಲುತ್ತೆ ಇಲ್ಲಿ. ಸೊ ನೀರು ನಿಂತಿರೋದಕ್ಕೆ ಫುಲ್ ರೆಸ್ಟ್ ಹಿಡಿತೈತೆ. ಬೇರೆ ಗಾಡಿಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಸೊ ಹೀರೋದವ್ರ ಪಾರ್ಟ್ಸ್ಗಳು ಚೀಪಾಗಿರ್ತವೆ. ಬಟ್ ಪಾರ್ಟ್ಸ್ ಅವೈಲಬಿಲಿಟಿ ಇರಲ್ಲ. ಇದರಲ್ಲೂ ಅಷ್ಟೇ ನೀರು ನಿಂತ್ಕೊಂತತೆ. ಸೊ ನೀವು ಆಫ್ ರೋಡ್ ಜೊತೆಗೆ ಟೂರಿಂಗ್ ಮಾಡ್ತೀರಾ ಅಂತಂದ್ರೆ ಬೆಸ್ಟ್ ನಿಮಗೆ ಈ ಗಾಡಿ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಸೊ ಮನುಷ್ಯ ಮಾಡಿರೋ ಮಿಷಿನ್ ಇದು. ಸೊ ಇವುಗಳು ಹೆಂಗೆ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ? ನಮಸ್ಕಾರ ಗುರು, ನಾನು ನಿಮ್ಮ ಫೋರ್ಟ್ ಸಿಟಿ ರೈಡರ್. ಕ್ಯಾಪ್ಷನ್ನು ತಮ್ಲೇನು ನೋಡಿ ನಿಮ್ಗೆ ಆಲ್ರೆಡಿ ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಪ್ಪ ಅಂತ ಗೊತ್ತಾಗಿರುತ್ತೆ. ಓನರ್ಶಿಪ್ ರಿವ್ಯೂ ವಿಡಿಯೋ ಇದು. ಸೊ ಈ ವಿಡಿಯೋದಲ್ಲಿ ಗಾಡಿಯಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಅದಾದಮೇಲೆ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಬಂದು ಅವಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕುವ ಇಲ್ವಾ, ಅದಾದಮೇಲೆ ಈ ಗಾಡಿನ ಯಾರು ತೊಗೋಬೇಕು ಯಾರು ತೊಗೋಬಾರ್ದು, ಸೊ ಇದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಭಾಳಷ್ಟು ಜನ ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಗಾಡಿಯಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಗಾಡಿ ಮೈಲೇಜ್ ಗುರು. ಏನಿಲ್ಲ ಅಂದ್ರೂ ನಿಮಗೆ 40ರಿಂದ 47 ಮೈಲೇಜ್ ಕೊಡುತ್ತೆ ಗುರು ಹೈವೇದಲ್ಲಿ ಈ ಗಾಡಿ. ಸಿಟಿಯಲ್ಲಿ ಅಂತಂದ್ರೆ ಒಂದು 35 ಕೊಡುತ್ತೆ. ಆಡ ಅಂತಂದ್ರೆ ಒಂದು 33 ಅಂತೂ ಸಿಟಿಯಲ್ಲಿ ಪಕ್ಕ ಕೊಟ್ಟೆ ಕೊಡುತ್ತೆ ಈ ಗಾಡಿ. ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ, ಬೇರೆ ADV ಗಾಡಿಗಳನ್ನ ಕಂಪೇರ್ ಮಾಡಿದ್ರೆ ಸೊ ಈ ಗಾಡಿ ಸಖತ್ತಾಗಿರೋ ಮೈಲೇಜ್ ಕೊಡ್ತಾ ಇದೆ. ಸೊ ನೆಕ್ಸ್ಟು ಮೇಂಟೆನೆನ್ಸಿಗೆ ಬಂದರೆ 1300ರಿಂದ 1500 ಒಳಗೆ ನಿಮಗೆ ಸರ್ವಿಸ್ಗಳು ಆಗ್ಬಿಡ್ತವೆ. ಫ್ರೀ ಸರ್ವಿಸ್ಗಳು ಏನಿದಾವೆ ನಿಮಗೆ 1500 ರೂಪಾಯಿ ಒಳಗೆ ಆಗ್ಬಿಡ್ತಾವೆ ಅಷ್ಟು. ಸೊ ನೆಕ್ಸ್ಟು ಸೊ ಪಾರ್ಟ್ಸಿಗೆ ಬಂದರೆ ಬೇರೆ ಗಾಡಿಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಸೊ ಹೀರೋದವ್ರ ಪಾರ್ಟ್ಸ್ಗಳು ಚೀಪಾಗಿರ್ತವೆ. ಸೊ ನಿಮಗೆ ಅದು ಒಂದು ಬೆನಿಫಿಟ್ಟು. ಪಾರ್ಟ್ಸ್ ಚೀಪಾಗಿರ್ತವೆ, ಬಟ್ ಪಾರ್ಟ್ಸ್ ಅವೈಲಬಿಲಿಟಿ ಇರಲ್ಲ. ಸೊ ನೀವು ಇವಾಗ ಆರ್ಡ್ರ್ ಹಾಕಿದ್ರೆ 1-1.5 ತಿಂಗಳು ಬಿಟ್ಟೆ ನಿಮಗೆ ಪಾರ್ಟ್ಸ್ ಸಿಗ್ತದೆ. ನೆಕ್ಸ್ಟ್ ಇದರಲ್ಲಿ ನನಗೆ ಇನ್ನೊಂದು ಏನಪ್ಪ ಇಷ್ಟ ಆಗಿದೆ ಅಂದರೆ ಇದ್ರ ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ನೀವೇನಾದ್ರು ಆಫ್ ರೋಡಿಗೆ ಎತ್ಕೊಂಡು ಹೋದ್ರಿ ಅಂತಂದರೆ ಸಖತ್ ಫೀಲ್ ಆಗುತ್ತೆ ನಿಮಗೆ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ಮಾಮ್ಸ್ಗಳು ಬಂದ ತಕ್ಷಣ ನೀವು ಸ್ಲೋ ಮಾಡೋ ಅವಶ್ಯಕತೆನೇ ಇರಲ್ಲ, ಒಳ್ಳೆ ಎಗ್ಗರಿಸ್ಕೊಂಡು ಹೋಗ್ಬೋದು. ಸೊ ಆ ರೇಂಜಿಗೆ ಸಸ್ಪೆನ್ಷನ್ ಕೊಟ್ಟವನೆ. ಆಮೇಲೆ ಅದೇನು ಹಿಂದ್ಗಡೆದಿದೆಯಲ್ಲ ಲಿಂಕ್ ಸಸ್ಪೆನ್ಷನ್ನು, ಅದು ಟಚ್ ಆಗುತ್ತೆ ಅಂತ ಭಾಳ ಜನ ಅನ್ಕೊತಾರೆ. ಸಸ್ಪೆನ್ಷನ್ ಟಚ್ ಆಗುತ್ತೆ ಅಂತ ಭಾಳ ಜನ ಅನ್ಕೊತೀರ. ಸೊ ಇದು ಯಾವುದೇ ಕಾರಣಕ್ಕೂ ಟಚ್ ಆಗೋದಿಲ್ಲ ಸಸ್ಪೆನ್ಷನ್. ಸೊ ನೆಕ್ಸ್ಟ್ ಇದರಲ್ಲಿ ನನಗೆ ಏನಪ್ಪ ಸಖತ್ ಇಷ್ಟ ಆಗಿದೆ ಅಂತಂದರೆ ಗಾಡಿ ಎಕ್ಸಾಸ್ಟ್ ಗುರು. ನೋಡ್ರಿ, ಸ್ಟಾಕಲ್ಲಿ ಗಾಡಿದು ಎಕ್ಸಾಸ್ಟ್ ಸೌಂಡು ಈ ಥರ ಇದೆ. ಸಖತ್ ಇಷ್ಟ ಆಯ್ತು ಗುರು. ಸೊ ಇದರಲ್ಲಿ ಸ್ಟಾಕಲ್ಲೇ ಈ ಥರ ಕೊಟ್ಟಿದ್ದಾರೆ ಸೌಂಡು. ಇದು ನನಗೆ ಸಖತ್ ಇಷ್ಟ ಆಗ್ಬಿಡ್ತು. ಸೊ ನೆಕ್ಸ್ಟು ಕಂಫರ್ಟ್ ಮಾತ್ರ ಸಖತ್ತಾಗಿದೆ. ನೀವು ಏನಿಲ್ಲ ಅಂತಂದ್ರೂ ಆರಾಮಾಗೆ 400ರಿಂದ 500 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ಬೇಕಾದ್ರೆ ಹೊಡೆದ್ರು ನಿಮಗೇನು ಮೈನೋವು ಆಗಲ್ಲ, ಬೆನ್ನು ಬರೋದಿಲ್ಲ. ಸೊ ಕಂಫರ್ಟ್ ಮಾತ್ರ ಸಖತ್ತಾಗಿದೆ. ಸೊ ನೀವು ಆಫ್ ರೋಡ್ ಜೊತೆಗೆ ಟೂರಿಂಗ್ ಮಾಡ್ತೀರಾ ಅಂತಂದ್ರೆ ಬೆಸ್ಟ್ ನಿಮಗೆ. ಮೈಲೇಜ್ ಇದೆ, ಒಳ್ಳೆ ಕಂಫರ್ಟ್ ಇದೆ. ಇನ್ನೇನು ಬೇಕು ಹೇಳ್ರಿ ಟೂರಿಂಗ್ ಮಾಡೋಕ್ಕೆ. ನಾನು ಈ ಗಾಡಿಯಲ್ಲಿ ಒಂದು 300 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ಹೊಡೆದಿದ್ದೀವಿ. ಗಾಡಿ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನಗೆ ಈ ಗಾಡಿಯಲ್ಲಿ ಇಷ್ಟ ಆಗಿಲ್ಲದ್ದು ಏನಪ್ಪಾ ಅಂತಂದ್ರೆ ಇದ್ರ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಟ್ಟರ್ ಫ್ಲಾಪ್ ಗುರು ಈ ಗಾಡಿಯಲ್ಲಿ. ಸೊ ಬಿಲ್ಡ್ ಕ್ವಾಲಿಟಿ ಏನು ಸರಿನೇ ಇಲ್ಲ. ನೋಡ್ರಿ, ಇದು ಗಾಡಿ ಜಸ್ಟ್ ಬಿದ್ದಿದ್ದಷ್ಟೇ, ಡೆಂಟ್ ಬಿದ್ದೈತೆ. ಗಾಡಿ ಬಿದ್ದಿದ್ದಕ್ಕೆ ಫುಟ್ ರೆಸ್ಟ್ ಹೋಯ್ತು. ಈ ಕಡೆ 2 ಸೈಡ್ ಬಿದ್ದೈತೆ ಗಾಡಿ, ಲೆಫ್ಟ್ ಸೈಡ್ ಬಿದ್ದೈತೆ, ರೈಟ್ ಸೈಡ್ ಬಿದ್ದೈತೆ. ಸೊ 2 ಫುಟ್ ಬ್ಯಾಕ್ಸ್ ಹಿಂದ್ಗಡೆ ಫುಟ್ ಬ್ಯಾಕ್ಸ್ ಏನಿದಾವ ಇವು ಹೊಸದು ಹಾಕ್ಸಿರೋದು. ಸೊ ಮುಂದ್ಗಡೆ ಡೆಂಟ್ ಬಿದ್ದೈತೆ ಟ್ಯಾಂಕಿಗೆ. ವೈರ್ಗಳು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಟೇಪ್ ಹಾಕಿದ್ದೀನಿ ಈ ವೈರ್ಗೆ. ನೋಡ್ರಿ, ಅಷ್ಟೇನು ಬಿಲ್ಡ್ ಕ್ವಾಲಿಟಿ ಮಾತ್ರ ಲೋ ಕ್ಲಾಸು. ಇದು ನೋಡ್ರಿ, ಇಲ್ಲಿ ನೀರು ನಿಲ್ಲುತ್ತೆ ಇಲ್ಲಿ. ಸೊ ನೀರು ನಿಂತಿರೋದಕ್ಕೆ ಫುಲ್ ರೆಸ್ಟ್ ಹಿಡಿತೈತೆ. ಕಾಣಿಸ್ತಿದ್ಯಾ ಇದು? ನೋಡ್ರಿ, ರೆಸ್ಟ್ ಹಿಡಿದಿರೋದು. ರೆಸ್ಟಿಂಗ್ ಮಾತ್ರ ಫುಲ್ಲು ಎಲ್ಲ ಕಡೆ ರೆಸ್ಟಿಂಗ್ ಕಾಣುತ್ತೆ ಗುರು. ನೀವು ಸಣ್ಣ ನಟ್ಟು ಬೋಲ್ಟ್ಗಳು ನೋಡಿದ್ರು ಅಲ್ಲೂ ರೆಸ್ಟಿಂಗ್. ನೋಡ್ರಿ, ರೆಸ್ಟಿಂಗ್ ಇಶ್ಯೂ ಬರೀ ನನ್ನ ಗಾಡಿಯಲ್ಲಿ ಅಷ್ಟೇ ಇದೆಯಾ ಅಥವಾ ನಿಮ್ಮ ಗಾಡಿಗಳಲ್ಲೂ ಇದೆಯಾ? ಕಮೆಂಟ್ ಮಾಡಿ ಒಂದು ಸ್ವಲ್ಪ ಹೇಳ್ರಿ ನಮಗೆ. ಇದಕ್ಕೂ ಏನಾದರೂ ನಿಮಗೆ ಸೊಲ್ಯೂಷನ್ ಇದ್ರೆ ಹೇಳ್ರಿ. ನೋಡ್ರಿ, ಈ ಕಡೆನೂ ಅಷ್ಟೇ ನೀರು ನಿಂತ್ಕೊಳ್ಳುತ್ತೆ. ಸೊ ಫುಲ್ ಅದು ರೆಸ್ಟ್ ಹಿಡಿಯುತ್ತೆ. ಸೊ ಇದನ್ನೆಲ್ಲ ಇಂಪ್ರೂವ್ ಮಾಡ್ಬೇಕು ಹೀರೋದವರು.
ಸೊ ನನಗೆ ಈ ಗಾಡಿಯಲ್ಲಿ ಫಸ್ಟ್ ಪ್ರಾಬ್ಲಮ್ ಬಂದಿದ್ದು ಡಿಸ್ಪ್ಲೇ ಆನ್ ಆಗ್ತಿರಲಿಲ್ಲ. ಏನಕ್ಕಪ್ಪ ಆನ್ ಆಗ್ತಿರಲಿಲ್ಲ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಇದೆಯಲ್ಲ ವೈರು, ಈ ವೈರು ಫುಲ್ಲು ಸ್ಕಿನ್ ಔಟ್ ಆಗಿಬಿಟ್ಟಿತ್ತು. ಸೊ ಸ್ಕಿನ್ ಔಟ್ ಆಗಿದ್ದಕ್ಕೆ ಗಾಡಿ ಡಿಸ್ಪ್ಲೇ ಆನ್ ಆಗ್ತಿರ್ಲಿಲ್ಲ. ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಗಾಡಿದು ಟ್ಯಾಪೆಟ್ ನಾಯ್ಸ್ ಮಾತ್ರ ಹೆವಿ ಬರುತ್ತೆ ಗುರು. ನಂದು ಫಸ್ಟಿಗೆ ಬರ್ತಿರ್ಲಿಲ್ಲ, 6000 ಕಿಲೋಮೀಟರ್ಸ್ ಆದಮೇಲೆ ಟ್ಯಾಪೆಟ್ ನಾಯ್ಸ್ ಹೆವಿ ಬರ್ತಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸೆಕೆಂಡ್ ಸರ್ವಿಸ್ ಆದಮೇಲೆ ಗಾಡಿದು ಏನು ಪ್ರಾಬ್ಲಮ್ ಬರ್ತಿತ್ತಪ್ಪ ಅಂತಂದರೆ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ. ಸೊ ಗಾಡಿ ಯಾಕಪ್ಪ ಸ್ಟಾರ್ಟ್ ಆಗ್ತಿರಲಿಲ್ಲ ಅಂತಂದರೆ ತೋರಿಸ್ತೀನಿ ತಡ್ರಿ. ಸೊ ಗಾಡಿ ಏನಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ 12.8 ವೋಲ್ಟ್ಸ್ ಅಂತ. ಸೊ ಇದು ನಂದರಲ್ಲಿ 12.4 ಇಲ್ಲ 12.3 ಇರ್ತಿತ್ತು. ಆ ಕಾರಣದಿಂದ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಬಂದಿದೆ ನನಗೆ. ಡಬ್ ಸ್ಟಾರ್ಟ್ ಮಾಡಿದೆ ಏನಕ್ಕಪ್ಪ ಅಂದರೆ ನಾನು ಆ ಟೈಮಲ್ಲಿ ಬೆಂಗಳೂರಲ್ಲಿ ನನಗೆ ಗಾಡಿನ ಬೆಂಗಳೂರು ಶೋರೂಮ್ಗಳಿಗೆ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಡಬ್ ಸ್ಟಾರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೆ ಗಾಡಿನ. ಸೊ ನೆಕ್ಸ್ಟು ದುರ್ಗಕ್ಕೆ ಬಂದೆ. ದುರ್ಗದಲ್ಲೂ ಒಂದು ಟೈಮ್ ಆ ಥರ ಆಯಿತು. ಶೋರೂಮ್ ಅವ್ರಿಗೆ ಫೋನ್ ಮಾಡಿ, ಸರ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ನನಗೆ ಡಬ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಏನಾರು ಒಂದು ಇದು ಮಾಡ್ರಿ ಅಂತಂದಾಗ ಒಂದು ಸ್ಪೇರ್ ಬ್ಯಾಟ್ರಿನ ಮನೆ ಹತ್ರನೇ ಬಂದು ನಮ್ಮ ಅಜಯಣ್ಣ ಹಾಕ್ಕೊಟ್ಟೋದ್ರು. ಅದಾದ್ಮೇಲೆ ಒಂದು ವಾರಕ್ಕೆ ಒರಿಜಿನಲ್ ಬ್ಯಾಟ್ರಿ ಬಂತು. ಅದನ್ನ ಎಕ್ಸ್ಚೇಂಜ್ ಮಾಡಿಸಿದೆ. ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ ಫುಲ್ ಸೀರೀಸ್ ನಂದು. ಇನ್ಸ್ಟಾಗ್ರಾಮಲ್ಲಿ ಬರೀ ಪ್ರಾಬ್ಲಮ್ಸ್ ಇಂದ ಸೀರೀಸ್ ಹಾಕ್ಬಿಟ್ಟಿದ್ದೀನಿ ಗುರು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಗಾಡಿ ಮಾತ್ರ ಚೆನ್ನಾಗಿದೆ, ಆದರೆ ಒಂದು ಚೂರು ಬಿಲ್ಡ್ ಕ್ವಾಲಿಟಿಯಲ್ಲಿ ನೀವು ಕಾಂಪ್ರಮೈಸ್ ಆಗಲೇಬೇಕು. ಹೇಳ್ತಿರಲ್ಲ ಎಲ್ಲ ಗಾಡಿನೂ ಪರ್ಫೆಕ್ಟ್ ಆಗಿರಲ್ಲ, ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಒಂದು ಗಾಡಿಯಲ್ಲಿ ಅಂತ. ಫೈನಲ್ ಆಗಿ ಗಾಡಿ ತಗೋಬಾರ್ದ ಅಂತ ಕೇಳಿದ್ರೆ ನನ್ನ ಕಡೆಯಿಂದ ಗಾಡಿನ ತಗೊಳ್ರಿ, ಬಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನೀವು ಯಾವುದೇ ಗಾಡಿ ತಗೊಂಡ್ರು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಗಾಡಿ ಆದ್ಮೇಲೆ ಈಗ ಮನುಷ್ಯ ಪರ್ಫೆಕ್ಟ್ ಅಲ್ಲ ಗುರು. ಸೊ ಮನುಷ್ಯ ಮಾಡಿರೋ ಮಿಷಿನ್ ಇದು. ಸೊ ಇವುಗಳು ಹೆಂಗ್ ಪರ್ಫೆಕ್ಟ್ ಆಗಿರಕ್ಕೆ ಸಾಧ್ಯ? ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇದೆ ಗಾಡಿಯಲ್ಲಿ. ಮಾತ್ರ ಸಖತ್ತಾಗಿದೆ ಗುರು. ಆಫ್ ರೋಡ್ ತಗೊಂಡೋಗ್ತೀಯಾ, ಟೂರಿಂಗ್ ಮಾಡ್ತೀಯಾ, ಅಥವಾ ನೀವು ಡೈಲಿ ಯೂಸ್ ಮಾಡೋದಕ್ಕೂ ಗಾಡಿ ಚೆನ್ನಾಗಿದೆ. ಸಿಟಿಯಲ್ಲಿ ಹೀಟಿಂಗ್ ಇಶ್ಯೂ ಇದ್ದೇ ಇರುತ್ತೆ. ಹೈವೇದಲ್ಲಿ ನನಗೆ ಯಾವತ್ತೂ ಹೀಟಿಂಗ್ ಇಶ್ಯೂ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ಹೀಟ್ ಆಗಿಲ್ಲ ಗಾಡಿ ಹೈವೇದಲ್ಲಿ. ಸಿಟಿಯಲ್ಲಿ ಆಗುತ್ತೆ, ಹೀಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. 200cc ಗಾಡಿ. ಸೊ ಆಗಲೆಲ್ಲ ನೀವು ಗೇರ್ ಡೌನ್ ಮಾಡೋದು, ಗೇರ್ ಅಪ್ ಮಾಡೋದು, ರೆವ್ ಮಾಡೋದು, ಮತ್ತು ಆ ಸಿಟಿಯಲ್ಲಿ ಟ್ರಾಫಿಕಲ್ಲಿ, ಸೊ ಆಬ್ವಿಯಸ್ಲಿ ಹಿಟ್ ಆಗೇ ಆಗುತ್ತೆ. ಸೊ ನೀವು ಎಕ್ಸ್ಪಲ್ಸ್ 210 ಓನರ್ ಆಗಿದ್ರೆ, ಸೊ ನಿಮಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬಂದಿದ್ದಾವೆ, ಸೊ ಆ ಪ್ರಾಬ್ಲಮ್ಸ್ ಇನ್ನೂ ಇದಾವ ಅಥವಾ ಸಾಲ್ವ್ ಆದ್ವಾ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.